ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ. ಥಂಬ್‌ನೇಲ್ ನೋಡಿ ನಿಮ್ಗೆಲ್ಲರಿಗೂನು ಅನ್ಸಿರತ್ತೆ ಏನ್ದ್ರ ಬಗ್ಗೆ ಅಂತ. ಯೆಸ್. ತೆಂಗಿನಕಾಯಿನ ಮತ್ತೆ ನಾನು ಇಟ್ಟು ಸಂಕಲ್ಪ ಮಾಡಿ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆನೇ ಒಂದಷ್ಟು ಕ್ವೆಶ್ಚನ್ಸ್ ಅಂತೂ ಖಂಡಿತವಾಗ್ಲೂ ನಂಗೆ ಯಾವಾಗಲೂ ಬರ್ತಾ ಇತ್ತು. ಸೊ ನಾನು ಎಷ್ಟೊಂದು ರಿಪ್ಲೈ ಕೂಡ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಮತ್ತೆ ತೆಂಗಿನಕಾಯ್ದು ಸಂಕಲ್ಪ ಮಾಡಿ ಯಾಕೆ ಪೂಜೆ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಅನ್ಕೊಂಡಿದ್ದು ನಾನು ಚೀಟಿನಲ್ಲಿ ಬರ್ದಿಟ್ಟಿದ್ದೆ. ಸೊ ಅದ್ರ ಬಗ್ಗೆನೂ ನಾನು ಲಾಸ್ಟ್ ಟೈಮ್ ವಿಡಿಯೋ ಕೂಡ ಮಾಡಿದೆ ಯಾವ ಥರ ಬರೆಯೋದು ಅಂತ. ಒಂದು ಚೀಟಿ ತಗೊಂಡು ನೀವು ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ನಿಮ್ಗೆ ಯಾವ ಕೆಲಸ ಆಗಬೇಕು, ಸೊ ನಿಮ್ಗೇನಾದರೂ ಮ್ಯಾರೇಜ್ ಇಶ್ಯೂಸ್ ಆಗಿದ್ರೆ, ಇಲ್ಲಾಂದರೆ ಮದುವೆ ಸೆಟ್ ಆಗ್ತಾ ಇಲ್ಲ, ಮಗು ಆಗ್ತಾ ಇಲ್ಲ, ಆಮೇಲೆ ನಿಮ್ಗೇನು ಪ್ರಾಬ್ಲಮ್ ಇರಲಿ, ಭಕ್ತಿಯಿಂದ ನೀವು 5 ವಾರ ಇಲ್ಲಾಂದರೆ ಸಾಧ್ಯವಾದರೆ 3 ವಾರ ಮಾಡಿ, ಇಲ್ಲಾಂದರೆ 5 ವಾರ ಮಾಡಿ, 7 ವಾರ, 9 ವಾರ, ನಿಮ್ಗೆ ಎಷ್ಟು ವಾರ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವಾರ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ನಾನು 5 ವೀಕ್ಸ್ ಮಾಡಿದ್ದೆ ಲಾಸ್ಟ್ ಟೈಮು. 5 ವಾರ ಮಾಡಿ ನಾನು ಇಷ್ಟು ದಿನ ಆಯಿತು. ಅಂದರೆ ಯಾವುದಕ್ಕಾದ್ರೂ ಅಷ್ಟೇ ನಾವು ತಾಳ್ಮೆಯಿಂದ ಕಾಯಬೇಕು. ಕಾಯ್ದ್ರೇ ಪ್ರತಿಫಲ ಸಿಗೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ನಾನು ಖುಷಿಯಿಂದ ಹೇಳ್ಕೊತೀನಿ. ಆ್ಯಕ್ಚುಲಿ ನಾನು ಸಂಕಲ್ಪ ಮಾಡಿದ್ದು ನವೆಂಬರಲ್ಲಿ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ನವೆಂಬರ್ ಇರ್ಬೋದು. ನವೆಂಬರ್ ಎಂಡ್ ಇಲ್ಲ ಡಿಸೆಂಬರ್ ಫಸ್ಟ್ ಅನ್ಕೊಳ್ತೀನಿ. ಆ ಟೈಮಲ್ಲಿ ನಾನು ಸಂಕಲ್ಪ ಮಾಡಿದ್ದೆ. ನನಗೆ 2 ವಿಷಯವಾಗಿ ನಾನು ಬರೆದಿಟ್ಟಿದ್ದೆ ಚೀಟಿನಲ್ಲಿ. ನನಗದು ಎರಡೂ ಕೂಡ ಸಕ್ಸಸ್ ಆಗಿದೆ. ನಿಜವಾಗ್ಲೂ ನೀವು ಯಾರೆಲ್ಲ ರಾಯರನ್ನ ನಂಬ್ತೀರಾ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ರಾಯರ ಮಹಿಮೆ. ರಾಯರಿಗೆ ಅಂತಾನೆ ನಾನು ಮೀಶೋಯಿಂದ ಬುಕ್ ಮಾಡಿ ಇದೊಂದು ಪೀಠನ ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಸೊ ನಿಮಗೆ ಯಾರಿಗಾದರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡ್ತೀನಿ. ತಗೊಳ್ಳಿ, ತುಂಬ ಚೆನ್ನಾಗಿದೆ. ಮತ್ತು ಕಮ್ಮಿ ರೇಟಿಗೆ ಸಿಕ್ತು. ಸೊ ಹಾಗಾಗಿ ರಾಯರನ್ನ ಇದ್ರೊಳಗಡೆ ಕೂರಿಸಿ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ. ಚೆನ್ನಾಗಿದೆ. ಸೊ ಈಗ ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟೇ ತಗೊಳ್ಳಿ. ಮಣ್ಣಿಂದಿದ್ರೆ ಇನ್ನೂ ತುಂಬ ಒಳ್ಳೆಯದು. ಬೆಳ್ಳಿದಾದ್ರೂ ಓಕೆ. ನಾನಿಲ್ಲಿ ಹಿತ್ತಾಳೆ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿನ ಹಾಕಿ ನೀವು ಸಂಕಲ್ಪ ಮಾಡಿ ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀರಾ ಅಂತ ಬೇರೆ ಯಾರ ಹತ್ರನೂ ಶೇರ್ ಮಾಡಬೇಡಿ. ಆ ಚೀಟಿನಲ್ಲಿ ಬರೆದ್ಬಿಡಿ ಯಾವುದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀರಾ ಅಂತ. ಒಂದು ತೆಂಗಿನಕಾಯಿ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ದೇವರಿಗೆ ಆ ಜುಟ್ಟಿರುತ್ತಲ್ವ ಅದು ರಾಯರ ಕಡೆ ತಿರುಗಿಸ್ಬೇಕು. ಅದನ್ನ ಇಡಬೇಕು. ಈಗ ರಾಯರ ಪಕ್ಕದಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ರಾಯರ ಮುಂದೆನಾದರೂ ಇಟ್ಕೊಳ್ಳಿ ಜಾಗ ಇದ್ರೆ ದೇವ್ರ ಮನೇಲಿ. ಇಟ್ಟಿದ್ದಾದ್ಮೇಲೆ ಅದಕ್ಕೆ ಇದನ್ನ 5 ವಾರ ಆಗೋ ತನಕನೂ ತೆಂಗಿನಕಾಯಿನ ತೆಗಿಯೋದು ಬೇಡ. ಅದೇ ತೆಂಗಿನಕಾಯಿಗೆ ಪೂಜೆ ಮಾಡ್ತಾ ಹೋಗ್ಬೇಕು. ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ. ರಾಯರ ವಿಗ್ರಹನ ಎಲ್ಲ ತೆಗೆದು ತೊಳಿಬೋದು, ಆದರೆ ಕಾಯಿನ ಅಲುಗಾಡ್ಸೋದು ಬೇಡ ಅಂತ. ಇದಕ್ಕೆ ಅಕ್ಷತೆ ಮತ್ತು ಹೂವನ್ನ ಅದ್ರ ಮೇಲೇನೆ ಇಟ್ಟರಾಯ್ತು. ಇನ್ನೊಂದು ಮಣ್ಣಿನ ದೀಪನ ತಗೊಂಡಿದ್ದೀನಿ. ಇದು ತುಂಬಾನೇ ಒಳ್ಳೆಯದು. ಪ್ರತಿ ವಾರ ನಾವು ಮಣ್ಣಿನ ದೀಪನ ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ಗಂಧನ ಹಚ್ಚಿಟ್ಟು ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ರಾಯರಿಗೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ಮಣ್ಣಿಂದು ಒಂದು ದೀಪ ತೊಗೊಂಡಿದ್ದೀನಿ. 2 ಬತ್ತಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಮನೇಲೇ ಮಾಡಿರೋವಂಥ ಅಕ್ಷತೆನ ಇಟ್ಕೊಂಡು ಸಂಕಲ್ಪ ಮಾಡಿ ಆ ದೀಪದ ಒಳಗಡೆ ಹಾಕಬೇಕು. 2 ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ನಾವು ಇದು ದೀಪದೊಳಗಡೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಅಕ್ಷತೆನ ತಗೊಂಡು ಮನೇಲೇ ಮಾಡಿರೋ ಅಕ್ಷತೆನ ತಗೊಳ್ಳಿ. ಅದಕ್ಕೂ ಕೂಡ ಸಂಕಲ್ಪ ಮಾಡಿ ನೀವು ತೆಂಗಿನಕಾಯಿ ಮೇಲ್ಗಡೆ ಅಕ್ಷತೆನ ಇಟ್ಟು ಇವಾಗ ಪೂಜೆ ಮಾಡಬೇಕು. ನಿಮ್ಮ ಶಕ್ತ್ಯಾನುಸಾರ ನಿಮಗೆ ನೈವೇದ್ಯ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ, ಇಲ್ಲ ಅಂದರೆ ಏನಾದರೂ ಹಣ್ಗಳನ್ನ ಇಡ್ಬೋದು. ಸೊ ಬತ್ತಿನ 2 ಹಾಕ್ಕೊಳ್ಬೇಕಾಗತ್ತೆ ದೀಪಕ್ಕೆ. ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಕಾಮಧೇನು ಕಲ್ಪವೃಕ್ಷ ಅಂತಲೂ ಕರೀತಾರೆ. ಸೊ ಹಾಗಾಗಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆಗಿರೋದ್ರಿಂದ ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ ಕೇಳ್ಕೊಳ್ಳೋದ್ರಿಂದ ನಾವು ಏನೆಲ್ಲ ಕೇಳ್ತೀವಿ ಅದನ್ನ ಕರುಣಿಸ್ತಾರಂತೆ. ತುಪ್ಪದ ಆರತಿನ ಮಾಡಿ, ಸೊ ಗಂಧದ ಕಡ್ಡಿಯಿಂದ ದೀಪನ ಹಚ್ಚಿಟ್ಟು ಆದರೆ 5 ವಾರ ಮಾಡೋಕ್ಕಾಗಿಲ್ಲ ಅಂದರೂ 3 ವಾರ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನಿಲ್ಲಿ ಪೂಜೆ ಎಲ್ಲ ಮಾಡಿ ಸಂಕಲ್ಪ ಮಾಡಿದ್ದಾದಮೇಲೆ ಆರತಿನ ಮಾಡ್ತಾ ಇದ್ದೀನಿ. ತುಪ್ಪದಾರತಿ ಮಾಡೋದ್ರಿಂದ ರಾಯರಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಎಲ್ಲದನ್ನು ಕೊಡ್ತಾರೆ ರಾಯರು ಇದನ್ನು ಮಾಡೋದ್ರಿಂದ. ನಾನು ಸಂಕಲ್ಪ ಮಾಡಿ ಬರ್ದಾಗ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರ್ಲಿಲ್ಲ. ನೀವು ಅಷ್ಟೇ ಚೀಟಿನಲ್ಲಿ ಬರೀತೀರಲ್ಲ ಸಂಕಲ್ಪ ಮಾಡಿ, ಅದನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಬೇಡಿ. ಸೊ ಅದು ಆದ್ಮೇಲೆ ಬೇಕಂದ್ರೆ ಶೇರ್ ಮಾಡ್ಕೊಳ್ಳಿ. ನೀವು ನನ್ನ ಹತ್ರನೇ ಶೇರ್ ಮಾಡ್ಕೊಳ್ಳಿ, ಮೆಸೇಜ್ ಕಮೆಂಟ್ ಮಾಡಿ. ನಾನು ನಿಮ್ಮ ಇದನ್ನ ಬೇರೆಯವ್ರಿಗೂ ತಿಳಿಸ್ತೀನಿ. ಆ್ಯಕ್ಚುಲಿ ನಾನು ಬರೆದಿಟ್ಟಿದ್ದು ಒಂದು ಆಕಸ್ಮಿಕವಾಗಿ ನಾನು ನಂದು ಹಣ ಬರಬೇಕು ಅಂತ ಬರೆದಿದ್ದೆ. ಆಕಸ್ಮಿಕ ಧನಾಗಮನ ಅಂತ ಚೀಟಿನಲ್ಲಿ ಬರೆದಿದ್ದೆ. ಅದು ಆಯಿತು.
ನಿಜವಾಗ್ಲೂ ನೀವು ನಂಬಲ್ಲ, ನನಗೆ ಬಂತು. ಸೊ ಖುಷಿ ಆಯಿತು. ಆಮೇಲೆ ಇನ್ನೊಂದು ನಂದು ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರು ಎಲ್ಲ ಇನ್ಕ್ರೀಸ್ ಆಗಲಿ ಅಂತ ಬರೆದಿದ್ದೆ. ಅದು ಕೂಡ ಆಯಿತು. ಅದರದ್ದು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನಿಮಗೆ ಗೊತ್ತು, ನನ್ನ ಇನ್ಸ್ಟಾಗ್ರಾಮಲ್ಲಿ 50K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದೆರಡನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ನಾನು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದೆ. ಸೊ ಹಂಗಂತ ಇರೋ ಬರೋ ಪ್ರಾಬ್ಲಮ್ಸ್ ಎಲ್ಲ ಬರಿಬೇಡಿ. ನಿಮ್ಗೆ ಯಾವುದು ಮೇಜರ್ ಆಗಿರುತ್ತೆ, ನಿಮ್ಗೆ ಯಾವುದು ಆಗಬೇಕು ಅಂತ ಇರುತ್ತೆ, 1 ಅಥವಾ 2 ಎರಡನ್ನ ಬರೆದು ಇಟ್ಟು ಪೂಜೆ ಮಾಡಿ. ತುಂಬ ನಿಜವಾಗ್ಲೂ ರಾಯರನ್ನ ನೀವೇನಾದರೂ ನಂಬ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ರಾಯರು ಕೈ ಬಿಡಲ್ಲ, ಒಳ್ಳೇದು ಹಾಗೆ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ನೆಕ್ಸ್ಟ್ ಇನ್ನೊಂದು, ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಯಾಕೆ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿರಲ್ವಾ, ಅವಾಗ ನಾನು ಹೇಳಿರೋವಂಥ ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗಿರಲ್ಲ. ಅವಾಗ ತುಂಬ ಜನ ಮತ್ತೆ ಮತ್ತೆ ನನಗೆ ಬಂದು ಕಮೆಂಟ್ ಮಾಡ್ತಾನೆ ಇರ್ತೀರಾ. ಮೊನ್ನೆ ರೀಸೆಂಟಾಗಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಪೀರಿಯಡ್ಸ್ ಆದಾಗ ಏನು ಮಾಡೋದು ಅಂತ. ಆ್ಯಕ್ಚುಲಿ ನಾನು ಹೇಳಿದ್ದೀನಿ, ಪೀರಿಯಡ್ಸ್ ಆದಾಗ ನಾವು ಹೆಣ್ಮಕ್ಳು ಪೀರಿಯಡ್ಸ್ ಆಗ್ತೀವಲ್ವ, ನೀವೊಂದು ಕೆಲಸ ಮಾಡಿ, ಈಗ ನೀವು ಇವತ್ತು ಪೀರಿಯಡ್ಸ್ ಆಗಿದ್ದೀರಾ ಅಂದರೆ ಇನ್ನು 6 ಡೇಸ್ ಆದಮೇಲೆ ಗುರುವಾರ ಬರುತ್ತಲ್ವ, ಅವಾಗ ನೀವು ಮೊದಲನೇ ಗುರುವಾರನೇ ಶುರು ಮಾಡಿ. ಆವಾಗ ಅಟ್ಲೀಸ್ಟ್ ಒಂದು 4 ವೀಕ್ಸ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಮನೇಲಿ ಯಾರಾದರೂ ಇದ್ದರೆ ಮಕ್ಕಳು ಹಸ್ಬೆಂಡ್ ಹತ್ರ ಪೂಜೆ ಮಾಡಿಸಿ. ಅದ್ರ ನೆಕ್ಸ್ಟ್ ವೀಕ್ ಆಗುತ್ತಲ್ವ, ಅವಾಗ ನೀವು ಪೂಜೆ ಮಾಡಿ ಗುರುವಾರಕ್ಕೆ 5 ವೀಕ್ಸ್ ಮಾಡ್ಬೋದು, ಇಲ್ಲಾಂದರೆ 3 ವೀಕ್ಸ್. ನಿಮ್ಗೆ ಆ ಥರ ಡೌಟ್ಸ್ ಇದೆ, ಪೀರಿಯಡ್ಸ್ ಆಗ್ತೀನಿ ಅನ್ನೋದಿದ್ರೆ 3 ವಾರ ಮಾಡಿ, ಇಲ್ಲ ನಾವು ಮಾಡ್ಬೋದು ಅಂದರೆ 5 ವೀಕ್ಸ್ ಮಾಡಿ. ಆಮೇಲೆ ಅಕಸ್ಮಾತ್ ಮಧ್ಯದಲ್ಲಿ ಆಗೋದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೇನೆ ನಿಮ್ಮ ಮನೇಲಿ ಯಾರು ಮಾಡೋರಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಪಾಡಿಗೆ ನೀವು ದೇವ್ರ ಮನೆ ಬಾಗ್ಲಾಕಿ ಕ್ಲೋಸ್ ಮಾಡಿ ಸುಮ್ಮನೆ ಇರಿ. ನೆಕ್ಸ್ಟು ನೀವು ಅದನ್ನು ಮತ್ತೆ ತೆಂಗಿನಕಾಯಿ ಬೇರೆ ಇಡೋದು ಬೇಡ. ಎಷ್ಟೊಂದು ಜನ ಪ್ರತಿ ವಾರ ತೆಂಗಿನಕಾಯಿ ಇಡಬೇಕಾ ಅಂತಲೂ ಕೇಳ್ತೀರಾ. ಬೇಡ, ಇಟ್ಟಿರೋ ಕಾಯಿನ ಅಲ್ಗಾಡಿಸ್ಬಾರ್ದು, ತೆಗಿಬಾರ್ದು. ಅದೇ ಕಾಯಿನೇ ನೀವು 5 ವೀಕ್ಸ್ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದಾದಮೇಲೆ ನೀವು 5 ಗುರುವಾರ ಆದಮೇಲೆ ಶುಕ್ರವಾರ ಅದನ್ನು ಪೂಜೆ ಮಾಡಿ ಇದ್ದಾದ್ಮೇಲೆ ಅದನ್ನು ತೆಗೆದು ಒಡೆದು ಸ್ವೀಟ್ ಮಾಡಿ ಏನಾದರೂ. ನಾನು ಲಾಸ್ಟ್ ಟೈಮು ರವೆ ಉಂಡೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಒಂದು 4 ಜನಕ್ಕೆ ಕೊಡಿ, ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಕೊಟ್ಟು ತಿನ್ನಿ. ತುಂಬ. ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇರ್ತೀರಾ, ಸೊ ನನಗೆ ನಾವು ಊರಿಗೆ ಹೋಗೋದಿರತ್ತೆ, ಇವಾಗ ನಾವು ಊರಿಗೆ ಏನಾದರೂ ಹೋದರೆ ಅಲ್ಲೋಗಿ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇರ್ತೀರಾ. ಪೂಜೆ ಮಾಡಿರೋದು ನಿಮ್ಮ ಮನೇಲಿ, ನೀವು ಸಂಕಲ್ಪ ಮಾಡಿ ತೆಂಗಿನಕಾಯಿ ಇಟ್ಟಿರೋದು ನಿಮ್ಮ ಮನೇಲಿ ಇಟ್ಟಿರ್ತೀರಾ. ನೀವು ಎಲ್ಲೋ ಅಮ್ಮನ ಮನೆಗೋ ಇಲ್ಲ ಅತ್ತೆ ಮನೆಗೋ ಹೋಗಿ ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ. ನಿಮ್ಮ ಮನೇಲಿ ಫಸ್ಟು ನೀವು ಪೂಜೆ ಮುಗಿಸ್ಕೊಳ್ಳಿ. ನಿಮ್ಗೆ ಆ ಥರ ಏನಾದರೂ ಎಮರ್ಜೆನ್ಸಿ ಹೋಗಲೇಬೇಕು ಅಂದರೆ ಸೊ ಏನು ಮಾಡೋಕ್ಕಾಗಲ್ಲ, ಹೋಗಿ ಬನ್ನಿ. ಅದನ್ನು 1 ವಾರ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಆ ನೆಕ್ಸ್ಟ್ ವಾರ ಪೂಜೆ ಮಾಡಿ, ಏನೂ ಆಗಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ನಂಬಿಕೆ ಇರೋರು ಮಾತ್ರ ಮಾಡಿ. ದಯವಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಂಬಿಕೆ ಇದ್ದರೆ ಮಾತ್ರ ಮಾಡಿ ಅಂತ. ಸೊ ತುಂಬ ಜನ ಕೇಳ್ತಾ ಇರ್ತೀರಾ, ನಿಮಗೆ ನೀವು ಮಾಡೋ ಪೂಜೆನಲ್ಲಿ ನಿಮ್ಗೆ ಒಳ್ಳೇದಾಗಿದೆಯಾ ಅಂತ. 101% ನನಗೆ ಯಾವಾಗಲೂ ಒಳ್ಳೇದಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಒಳ್ಳೇದಾಗಿದೆ. ನಾನು ನಂಬಿಕಿರೋ ಅಂಥ ರಾಯರು ನನ್ನ ಕೈ ಬಿಡಲ್ಲ. ನಾನು ತುಂಬ ಬಿಲೀವ್ ಮಾಡ್ತೀನಿ. ತುಂಬ ಅಂದರೆ ಎಷ್ಟು ಬಿಲೀವ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಬಿಲೀವ್ ಮಾಡ್ತೀನಿ. ಅದಕ್ಕೋಸ್ಕರನೇ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನೀವು ಯಾರೆಲ್ಲ ರಾಯರ ಭಕ್ತರಿದ್ದೀರಾ, ನಿಮಗೂ ಒಳ್ಳೇದಾಗಲಿ ಅಂತ. ನೆಕ್ಸ್ಟ್ ಇನ್ನೊಂದು ನಾನು ಹೇಳಲೇಬೇಕು, ತೆಂಗಿನಕಾಯಿನ ಸೊ ನಾವು ಅರ್ಧದಲ್ಲಿ ಸೀಳ್ಬಿಟ್ಟು ಬಿರುಕು ಬಿಟ್ಟಿದೆ, ಏನು ಮಾಡೋದು ಅಂತ ಕೇಳ್ತಾ ಇರ್ತೀರಾ. ಅಕಸ್ಮಾತ್ ನಿಮಗೇನಾದರೂ ಬಿರುಕು ಬಿಟ್ಟರೆ ಅದನ್ನು ತೆಗೆದು ಬೇರೆ ತೆಂಗಿನಕಾಯಿನ ನೆಕ್ಸ್ಟ್ ವೀಕ್ ಇಟ್ಕೊಂಡು ನೆಕ್ಸ್ಟ್ ವೀಕಿಂದ ಶುರು ಮಾಡಿ. ಸಾಮಾನ್ಯವಾಗಿ ಬಿರುಕು ಬಿಡಲ್ಲ. ನಾನು 5 ವಾರನೂ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿದೆ. ಆಮೇಲೆ ಇನ್ನೊಂದು ಟ್ರಿಕ್ಸು, ಇವಾಗ ಬಿಸಿಲಿರೋದ್ರಿಂದ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಒಡೆದೋದ್ರೂ ಹೋಗ್ಬೋದು. ನೀವು ಅದಕ್ಕೇನೆ ಸ್ವಲ್ಪ ಇಡುವಾಗಲೇ ನೀರು ಚೆನ್ನಾಗಿರಬೇಕು, ಅಳ್ಳಾಡಿಸಿ ನೋಡಿ. ಮತ್ತು ಒಳಗಡೆ ಎಳ್ನೀರು ಸ್ವಲ್ಪ ಜಾಸ್ತಿ ಇರೋದು. ಆಮೇಲೆ ಇನ್ನೊಂದು, ಜಾಸ್ತಿ ಅದ್ರದ್ದು ಜುಂಗ್ ಬರುತ್ತಲ್ವ ತೆಂಗಿನಕಾಯಿ ನಾರು, ಅದನ್ನು ಪೂರ್ತಿ ತೆಗಿಬೇಡಿ. ಸ್ವಲ್ಪ ಇದು ಜುಂಗ್ ಇರಲಿ. ಆ ನಾರು ಇದ್ದಾಗ ಜಾಸ್ತಿ ಒಡೆಯೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಆ ನಾರು ಸ್ವಲ್ಪ ಇರೋದನ್ನ ನೋಡಿಕೊಂಡು, ತುಂಬ ದಪ್ಪದೇನು ಬೇಡ, ಚಿಕ್ಕದಾದರೂ ಸಾಕು. ದೇವ್ರ ಕಡೆ, ನಿಮ್ಮ ಕಡೆ ರಾಯರ ಕಡೆ ಇರಲಿ, ರಾಯರ ಕಡೆ ಇಟ್ಟು ಪೂಜೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನಿವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ನಾನು ಒಂದು ಮಣ್ಣಿನ ದೀಪ ಇಟ್ಟು ಅದರಲ್ಲಿ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆನ ಹಾಕಿ ದೀಪ ಹಚ್ಚಿಸ್ತಾ ಇದ್ದೀನಿ. ನಿಜವಾಗ್ಲೂ ನಂಗೆ ತುಂಬ ಒಳ್ಳೆಯದಾಗಿದೆ. ನಾನು ಇದು 3 ವೀಕ್ಸ್ 4 ವೀಕ್ಸ್ ಆಯ್ತೇನೋ, ನಾನು 3 ವೀಕ್ಸ್ ಆಗಿರ್ಬೋದು ಹಚ್ಚೋದಕ್ಕೆ ಹಿಡಿದು. ನಿಜವಾಗ್ಲೂ ನನಗೊಂದು ಪಾಸಿಟಿವ್ ವೈಬ್ಸ್ ಬಂದಿದೆ. ನನಗೆ ರಾಯರದಿಂದ ಎಷ್ಟೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಖುಷಿ ಆಗುತ್ತೆ ನಂಗೆ ನಿಜವಾಗ್ಲೂ. ಎಷ್ಟೊಂದು ನನಗೆ
ಗುಡ್ ನ್ಯೂಸ್ ಸಿಗ್ತಾ ಇದೆ. ಆ, ಅನ್ಕೊಂಡಿರೋದೆಲ್ಲ ಸಕ್ಸಸ್ ಆಗ್ತಾ ಇದೆ, ಒಂದೊಂದೇ ಆಗ್ತಾ ಇದೆ. ಸೊ ಹಾಗಾಗಿ ನಾನು ತುಂಬ ಆ, ನೀವು ಸಂಕಲ್ಪ ಮಾಡಿ ಇವಾಗ ಅಕಸ್ಮಾತ್ ನಾನು ಈ ಟೈಮು ಸಂಕಲ್ಪ ಮಾಡಿದ್ದೀನಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗಿ ನಾನು ಒಂದು ಸಂಕಲ್ಪ ಮಾಡಿ ಇಟ್ಟಿದ್ದೀನಿ. ಅದನ್ನ ರಾಯರು ನೆರವೇರಿಸ್ಕೊಟ್ಬಿಟ್ರೆ ನನಗೆ ನಿಜವಾಗ್ಲೂ ನನ್ನಷ್ಟು ಭಾಗ್ಯಶಾಲಿ ಯಾರು ಇಲ್ವೇನೋ ಅನ್ನೋಷ್ಟು ಖುಷಿ ಆಗತ್ತೆ. ಅದು ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಈ ಸತಿ ಸಂಕಲ್ಪ ಮಾಡಿ ಇನ್ನು 5 ವೀಕ್ಸ್ 5 ವಾರ ನಾನು ಪೂಜೆ ಮಾಡ್ತೀನಿ. ಆ, ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ, ಗುರುವಾರ ಪೂಜೆ ಮಾಡಿರ್ತೀವಿ ನಾನ್ ವೆಜ್ ತಿನ್ಬೋದಾ ಅಂತ. ನಿಜ ಬೇಡ. ನೀವು ಆ ಥರ ತಿನ್ನಬೇಕು ಅಂದರೆ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ. ಪೂಜೆ ಮಾಡಿ 5 ವಾರ ಆಗೋ ತನಕನೂ ತಿನ್ನಬೇಡಿ ಅಂತ ನಾನು ಹೇಳಿಲ್ಲ. ಪೂಜೆ ಮಾಡಿದ ದಿನ ಅಟ್ಲೀಸ್ಟ್ ಗುರುವಾರ ನೀವು ಪೂಜೆ ಮಾಡಿರ್ತೀರಲ್ವ, ಅವಾಗ ನಾನ್ ವೆಜ್ ತಿನ್ನೋದಕ್ಕೆಲ್ಲ ಹೋಗ್ಬೇಡಿ. ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಅಕಸ್ಮಾತ್ ಇವತ್ತು ಸಂಕಲ್ಪ ಮಾಡಿ 5 ವಾರ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ, ಸಾಮಾನ್ಯವಾಗಿ ವೆಡ್ನೆಸ್ಡೇ ಎಲ್ಲ ಮಾಡಿರ್ತಾರೆ, ಅದನ್ನು ಇಟ್ಟು ಮತ್ತೆ ನೀವು ಗುರುವಾರ ಅದನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಡಿಯಿಂದ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ತಲೆಗೆ ಸ್ನಾನ ಮಾಡೇನೆ ಪೂಜೆ ಮಾಡಬೇಕು. ಇದೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತಲೆಗೆ ಸ್ನಾನ ಮಾಡೇನೆ ದೇವ್ರ ಮನೆ ಒಳಗಡೆ ಹೋಗ್ಬೇಕಂತೆ. ಕೆಲವೊಬ್ರು ಇವಾಗ ಕೈಕಾಲು ತೊಳ್ಕೊಂಡೆ ಕಡ್ಡಿ ಹಚ್ಚಿ ಬಂದೆ ಅಂತಾರೆ, ಅದನ್ನ ಮಾಡಬಾರ್ದು. ಇವಾಗ ನಾವು ಮಲಗಿರ್ತೀವಿ, ನಾನ್ ವೆಜ್ ಎಲ್ಲ ತಿಂದಿರ್ತೀವಿ. ಸೊ ಈ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ತಲೆಗೆ ಸ್ನಾನ ಮಾಡಿ, ನೀವು ಸಂಕಲ್ಪ ಮಾಡಿ ರಾಯರಿಗೆ ಇದನ್ನ ಮಾಡ್ತಾ ಇದ್ದೀರಾ ಅಂದರೆ ನೀವು ತಲೆಗೆ ಸ್ನಾನ ಮಾಡೇನೆ ಪೂಜೆ ಮಾಡಿ. ಸಾಧ್ಯವಾದಷ್ಟು ತುಳಸಿ ಇಡೋದಕ್ಕೆ ಟ್ರೈ ಮಾಡಿ. ತುಳಸಿ ತುಂಬ ಇಷ್ಟ ರಾಯರಿಗೆ. ಸೊ ಹಾಗಾಗಿ ತುಳಸಿನ ಇಡಿ. ಕೇಸರಿ ಬಣ್ಣ ಇಲ್ಲಾಂದರೆ ಪಿಂಕು ಆ ಥರ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡು ಪೂಜೆ ಮಾಡಿ. ಇನ್ನಷ್ಟು ಹತ್ರ ಆಗ್ತೀವಿ ರಾಯರಿಗೆ. ಸೊ ಹಾಗಾಗಿ ನನಗೆ ಗೊತ್ತಿರೋ ಅಂಥ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆರತಿ ಮಾಡಿ, ತುಪ್ಪದ ಆರತಿನ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ದೀಪ ಒಂದು ಕಡೆ ಆದರೆ, ಕೊಬ್ಬರಿ ಎಣ್ಣೆ ದೀಪನ ಸಂಕಲ್ಪ ಮಾಡಿ ಪ್ರತಿ ವಾರ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಮಣ್ಣಿನ ದೀಪ ರಾಯರಿಗೆ ಅಂತಲೇ ಒಂದು ಸಪ್ರೇಟಾಗಿ ಮಣ್ಣಿನ ದೀಪ ಇಟ್ಕೊಂಡು ಪ್ರತಿ ವಾರ ಅದನ್ನು ತೊಳೀರಿ. ಮಣ್ಣಿನ ದೀಪ ತೊಳೆದು ಆಮೇಲೆ ರಾಯರದು ಪುಟ್ಟ ವಿಗ್ರಹ ಇದ್ದರೆ, ಇಲ್ಲಾಂದರೆ ಫೋಟೋ ಇದ್ದರೆ ಫೋಟೋನ ನೀಟಾಗಿ ಒರೆಸ್ಕೊಂಡು ಗಂಧ ಇಟ್ಟು ತುಪ್ಪದ ಆರತಿ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ತುಪ್ಪದ ಆರತಿನ ಮಾಡಿದ್ರೆ. ನಿಮ್ಗೆ ಏನೆಲ್ಲ ಕೇಳ್ಕೊಳ್ತೀರೋ ಅದನ್ನ ಖಂಡಿತವಾಗ್ಲೂ ನೆರವೇರಿಸ್ತಾರೆ, ಕೊಟ್ಟೇ ಕೊಡ್ತಾರೆ. ರಾಯರು ಒಂದ್ಸತಿ ನಮ್ಮನ್ನು ತಿರುಗಿ ನೋಡಿದ್ರೆ ಸಾಕು. ನಾವು ಏನೆಲ್ಲ, ನಾನು ಎಷ್ಟೊಂದು ನನ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರತ್ತೆ. ನೀವು ನಂಬಲ್ಲ, ನಿಜವಾಗ್ಲೂ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ದವರು ಇಲ್ಲಿಗೆ ಈ ಒಂದು ಸ್ವಂತ ಮನೆ ಅಂತ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದು ಅವ್ರು ಕೊಟ್ಟಿರೋ ಭಿಕ್ಷೆ ಅಂತ ನಾನು ನಂಬ್ತೀನಿ. ಸೊ ನಾನು ತುಂಬ ಬಿಲೀವ್ ಮಾಡ್ತೀನಿ. ನನಗೆ ಸಾರಿ, ನನಗೆ ರಾಯರ ಬಗ್ಗೆ ಮಾತಾಡ್ತಾ ಇದ್ರೆ ಒಂಥರ ಸಖತ್ ದುಃಖ, ಒಂಥರ ಅದು ಏನಂತಾರೆ, ತುಂಬ ಕನಸಲ್ಲೆಲ್ಲ ಬಂದ್ಬಿಡುತ್ತೇನೋ ಅಷ್ಟೊಂದು ಇದು. ನಾನು ತುಂಬ ಬಿಲೀವ್ ಮಾಡ್ತೀನಿ. ಮೊನ್ನೆ ಅಷ್ಟೇ ಅನ್ಕೊಳ್ತಾ ಇದ್ದೆ, ಜನವರಿಯಿಂದನೂ ನಾನು ಇದಕ್ಕೆ ರಾಯರ ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಮಠಕ್ಕೆ ನಮ್ಮ ಮನೆ ಹತ್ರನೇ ಮಠ ಇದೆ ನಮ್ಮೂರಲ್ಲೇ. ಸೊ ನಂಗೆ ಅಲ್ಲಿ ಹೋಗೋಕ್ಕಾಗಿಲ್ವಲ್ಲ ಅಂತ ಒಂದು ಬೇಜಾರಿತ್ತು. ಆದರೆ ನನಗೆ ಫೆಬ್ರವರಿಗೇ ಆ ಯೋಗ ಸಿಕ್ತು. ಕಾಮಧೇನು ಕ್ಷೇತ್ರಕ್ಕೆ ಹೋಗಿ ನಾನೇನೆ ನನ್ನ ಕೈಯಾರೆ ರಾಯರಿಗೆ ತುಪ್ಪದ ಆರತಿ ಮಾಡಿ ಬುಕ್ಸ್ ಎಲ್ಲ ತಗೊಂಡು ಬಂದೆ. ಸೊ ಖುಷಿ ಆಗತ್ತೆ ನಿಜವಾಗ್ಲೂ. ನೀವೂ ಬರೀರಿ, ಬುಕ್ ಬರೆಯೋರು ತುಂಬ ಜನ ಕೇಳ್ತಾ ಇರ್ತೀರಾ. ರಾಯರ ಮಠದಿಂದ ಬುಕ್ ತಂದು ಬರೆದು ನೀವು ವಾಪಸ್ ಅಲ್ಲಿಗೆ ಪೋಸ್ಟ್ ಮಾಡ್ಬೋದು. ನೀವು ಹೋಗಲೇಬೇಕು ಅಂತ ಇಲ್ಲ. ಯಾರಾದರೂ ಗೊತ್ತಿರೋರಿದ್ದರೆ ಅವ್ರ ಹತ್ರ ತರಿಸ್ಕೊಳ್ಬೋದು. ಸೊ ನಾನು ಒಂದು 10 ಬುಕ್ಸ್ನ ತಂದಿದ್ದೀನಿ. ಇಲ್ಲಿ ಯಾರಿಗಾದರೂ ಬರಿತೀನಿ, ನಾನು ರಾಯರ ಭಕ್ತೆ ಬರಿತೀನಿ ಅಂದರೆ ಅವ್ರಿಗೆ ನಾನು ಫ್ರೀಯಾಗೇ ಕೊಡ್ತೀನಿ. ಆ ಬುಕ್ನ ಬರೆದು ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ಅಷ್ಟೇ ನಾವು ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ವಿಷಯ ಆಗಿದ್ರೂ ಅಷ್ಟೇ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಹತ್ರ ಆಗಲಿ, ನಾವು ಮಾಡೋ ಕೆಲಸದಲ್ಲಾಗಲಿ, ನಾವು ಏನರ ಬಗ್ಗೆನಾರು ಆಗಲಿ, ನಾವು ಸ್ಟ್ರಾಂಗ್ ಆಗಿದ್ದರೆ ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ನಿಮಗೆ ಕೆಟ್ಟದ್ದು ಬಯಸೋರು, ನಿಮ್ಮ ಬೆನ್ನಿಂದೆ ಮಾತಾಡೋರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವ್ರ ಬಗ್ಗೆ ಒಂದು ಕಿಂಚಿತ್ತೂ ನೀವು ಯೋಚನೆ ಮಾಡಬೇಡಿ. ಹಿಂಗಂದ್ರಲ್ಲ ಅಂತಲೂ ಯೋಚನೆ ಮಾಡಬೇಡಿ. ಕರ್ಮ ರಿಟರ್ನ್ಸ್ ಅಂತ ವಾಪಸ್ ಅವ್ರಿಗೆ ಕೊಟ್ಟೇ ಕೊಡ್ತಾರೆ ಭಗವಂತ. ನಿಮಗೆ ನಂಬಿಕೆ ಇರಬೇಕಷ್ಟೇ. ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಲೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ನೀವು ನಿಮ್ಮ ಬಗ್ಗೆ ಸೆಲ್ಫ್ ಆಗಿ ನೀವು ಕಾನ್ಫಿಡೆಂಟಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು, ಇಲ್ಲ ಅವ್ರನ್ನ ಇಲ್ಲಿ ಬಿಟ್ಟಾಕ್ತೆ, ಇಲ್ಲಿ ಕೇಳದೆ, ಇಲ್ಲಿ ಬಿಟ್ಟೆ ಅನ್ನೋ ಥರ ಮುಂದೆ ಹೋಗ್ತಾ ಇರಿ. ಯಾವತ್ತೋ ಒಂದಿನ ನಿಮಗೆ ಅವರಿಗೆ ಸರಿಯಾದ ಶಿಕ್ಷಣ ಭಗವಂತನೇ ಕೊಡ್ತಾನೆ. ಸೊ ನಾವು ಕರೆಕ್ಟ್ ಇದ್ದೀವಾ, ನಾವು ತಪ್ಪು ಮಾಡಿಲ್ವಾ, ಸ್ಟ್ರಾಂಗ್ ಆಗಿರಿ. ನಾನು ಯಾವಾಗಲೂ ನನ್ನ ಮಕ್ಳಿಗೂ ಹೇಳ್ತಾ ಇರ್ತೀನಿ, ನಾವು ತಪ್ಪು ಮಾಡಿಲ್ಲ ಅಂದರೆ ನಾವು ತಲೆ ಎತ್ತಿ ನಿಲ್ಲಬೇಕು.
ತಪ್ಪು ಮಾಡಿದಾಗ ಮಾತ್ರ ತಲೆ ತಗ್ಗಿಸ್ಬೇಕು ಮಕ್ಕಳ ಅಂತ. ಸೊ ನನ್ನ ಮಕ್ಳಿಗೊಂದು ಸಣ್ಣ ಪಾಠ ಅಲ್ಲ ಇದು, ಒಂದು ಲೈಫಿನ ಲೆಸನ್ ಇದು. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ತಪ್ಪಿದ್ರೆ ಮಾತ್ರ ತಲೆ ತಗ್ಸ್ರಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ತಲೆ ತಗ್ಸ್ಬಿಡಿ, ಅದು ಯಾರಾದರೂ ಪರವಾಗಿಲ್ಲ ಅಂತ. ನಿಜವಾಗ್ಲೂ ಒಂದೊಂದ್ಸತಿ ಅನ್ಸತ್ತೆ, ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಈ ಜಗತ್ತಲ್ಲಿ ಬದುಕು ಸಾಧ್ಯ. ಸೊ ರಾಯರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಎಮೋಷನಲ್ ಆದೆ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಯಾಕೋ. ಆ, ನಾನೇನೇ ಇದ್ರೂ ಕೆಲವೊಂದು ತುಂಬ ಜನನ ನಂಬಕ್ ಹೋಗಲ್ಲ ಇವಾಗ ಹಂಗೆ ಅನಿಸ್ಬಿಟ್ಟಿದೆ. ಬೇಡ, ಯಾರ ಸಹವಾಸ, ಯಾವ ಇದೂ ಎಲ್ಲದೂ ಕ್ಷಣಿಕ ಅಷ್ಟೇನೆ. ಸೊ ಹಾಗಾಗಿ ದೇವ್ರನ್ನ ನಂಬಿದ್ರೆ, ಮನುಷ್ಯರನ್ನ ನಂಬಿ ಕೆಟ್ಟೋಗಿರೋರು ತುಂಬ ಜನ ಇದ್ದಾರೆ, ಆದರೆ ದೇವ್ರನ್ನ ನಂಬಿ ಕೆಟ್ಟಿರೋರು ಯಾರೂ ಇಲ್ಲ. ನೀವು ಎಷ್ಟು ದೇವ್ರನ್ನ ಮಾಡ್ತಾ ಹೋಗ್ತಿರೋ, ಭಗವಂತನ ನಂಬ್ತಿರೋ, ಅವ್ರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ಫ್ಯಾಮಿಲಿ, ನಾವುಗಳು. ಸೊ ಎಲ್ಲರೂ ತುಂಬ ಜನ ಇದ್ದಾರೆ. ನೀವು ನೋಡ್ಬೋದು, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋ ಅವರು ಪೂಜೆ ಮಾಡ್ದಲೇ ಆಚೆ ಹೋಗಲ್ಲ. ಅದೆಲ್ಲ ಇರುತ್ತೆ, ನಂಬಿಕೆ ಒಂದಿರ್ಬೇಕಷ್ಟೇ. ಸೊ ನಮ್ದವ್ರನ್ನ ಭಗವಂತ ಯಾವತ್ತೂ ಕೈ ಬಿಡಲ್ಲ. ನೀವು ಜನ ನಂಬಿ, ಫ್ರೆಂಡ್ಸ್ ನಂಬಿ, ಫ್ಯಾಮಿಲಿಯವರು ಇಲ್ಲ ಬೇರೆ ಯಾರನ್ನೋ ಹೊರ್ಗಡೆಯವ್ರನ್ನ ನಂಬಿ ಹಾಳಾಗೋದಕ್ಕಿಂತ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. ನಾವು ಯಾವಾಗ್ಲೂ ಸ್ಟ್ರಾಂಗ್ ಅನ್ನೋದನ್ನ ಮೈಂಡ್ ಸೆಟ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸ್ವಲ್ಪ ತಡ ಆಗ್ಬೋದು, ಯಾವತ್ತೋ ಒಂದಿನ ಎದ್ದು ನಿಲ್ತೀರಾ. ಅದಕ್ಕೆ ನಾನೇ ಸಾಕ್ಷಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಗೆ ಏನೇ ಕಮೆಂಟ್ಸ್ ಇರಲಿ, ನಿಮ್ಗೇನೇ ಡೌಟ್ಸ್ ಇರಲಿ, ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಒಂದಿನ 2 ದಿನ ಆಚೆ ಈಚೆ ಆಗ್ಬೋದು ರಿಪ್ಲೈ ಮಾಡೋದಕ್ಕೆ, ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡಿ, ನಿಮ್ಮೆಲ್ಲರಿಗೂ ಆ ಭಗವಂತ ರಾಯರು ಒಳ್ಳೇದು ಮಾಡಲಿ.